10ನೇ ತರಗತಿಯ ಇಂಗ್ಲೀಷ್ ವಿಷಯದ 3ನೇ ಪಾಠ ಜೆಂಟಲ್ಮೆನ್ ಆಫ್ ರಿಯೋ ಇನ್ ಮೆಡಿಯೋ. ಈ ಪಾಠದ ಮೇಲೆ ಇವತ್ತು ನಾವು ಕ್ವಿಜ್ ಕ್ವೆಶನ್ಸ್ ರಸಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾಯಿದ್ದೀವಿ. ಚರ್ಚೆ ಮಾಡ್ತಕ್ಕಂತಹ ಈ ಒಂದು ರಸಪ್ರಶ್ನೆಗಳು ಇಡೀ ಪಾಠವನ್ನು ಅರ್ಥೈಸಿಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ 10ನೇ ತರಗತಿ ವಿದ್ಯಾರ್ಥಿಗಳು ಇನ್ನು ಎಲ್ಲ ಪಾಠದ ಮೇಲೆ ಇದೇ ರೀತಿಯಾಗಿರ್ತಕ್ಕಂಥ ಕ್ವಿಜ್ ಕ್ವೆಶನ್ಸ್ಗಳು, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಮತ್ತು 4 ಅಂಕದ ಪ್ರಶ್ನೆಗಳು, ಪದ್ಯದ ಸಾರಾಂಶಗಳನ್ನು ಇದೇ ರೀತಿಯಾಗಿ ಚರ್ಚೆ ಮಾಡಲ್ಪಡ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳು ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ತಡ ಮಾಡದೆ ಇವತ್ತಿನ ಈ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ. ಇಲ್ಲಿ ಮೊದಲನೆಯ ಪ್ರಶ್ನೆ, ಇಟ್ ಟುಕ್ ಮಂತ್ಸ್ ಆಫ್ ನೆಗೋಸಿಯೇಷನ್ ಟು ಕಮ್ ಟು ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್. ಇಲ್ಲಿ ಓಲ್ಡ್ ಮ್ಯಾನ್ ಅಂತಂದರೆ ಡಾನ್ ಅನ್ಸೆಲ್ಮೋ. ದಿಸ್ ಶೋಸ್ ದ್ಯಾಟ್ ದ ಓಲ್ಡ್ ಮ್ಯಾನ್ ವಾಸ್ ಅಂತಕ್ಕಂಥ ಪ್ರಶ್ನೆಗೆ ಆಪ್ಷನ್ ಎ ನೋಡೋದಾದರೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್, ಆಪ್ಷನ್ ಬಿ ಕ್ವಿಕ್, ಆಪ್ಷನ್ ಸಿ ಅನ್ಹರಿಡ್, ಆಪ್ಷನ್ ಡಿ ವಿಟಿ. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆನ್ಸರ್ ಆಪ್ಷನ್ ಸಿ ಅನ್ಹರಿಡ್. ನೆಕ್ಸ್ಟ್ ಕ್ವೆಶನ್, ಮುಂದಿನ ಪ್ರಶ್ನೆ, ದ ಓಲ್ಡ್ ಮ್ಯಾನ್ ವಾಸ್ ಅಕಂಪ್ನಿಡ್ ಬೈ. ಓಲ್ಡ್ ಮ್ಯಾನ್ ಆ ಒಂದು ಮೀಟಿಂಗ್ಗೆ ಯಾರನ್ನು ಜೊತೆ ಮಾಡಿಕೊಂಡು ಬರ್ತಾನೆ ಅಥವಾ ಯಾರ ಜೊತೆಗೆ ಬರ್ತಾನೆ ಅಂತಕ್ಕಂಥ ಪ್ರಶ್ನೆಗೆ ಆಪ್ಷನ್ ಎ ಈಸ್ ಫ್ರೆಂಡ್ಸ್, ಆಪ್ಷನ್ ಬಿ ಪೇರೆಂಟ್ಸ್, ಆಪ್ಷನ್ ಸಿ ಪೀಪಲ್, ಆಪ್ಷನ್ ಡಿ ಅ ಡಾರ್ಕ್ ಯಂಗ್ ಮ್ಯಾನ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಎ ಡಾರ್ಕ್ ಯಂಗ್ ಮ್ಯಾನ್. ಕ್ವೆಶನ್ ನಂಬರ್ 3. ನೆಕ್ಸ್ಟ್ ಕ್ವಿಜ್ ಕ್ವೆಶನ್, ದ ಓಲ್ಡ್ ಮ್ಯಾನ್ ಇನ್ ಹೀಸ್ ಕೋಟ್ ಲುಕ್ಡ್ ಲೈಕ್. ದ ಓಲ್ಡ್ ಮ್ಯಾನ್ ಆಗಿರ್ತಕ್ಕಂತಹ ಡಾನ್ ಅನ್ಸೆಲ್ಮೋ ಅವನು ಧರಿಸಿರ್ತಕ್ಕಂತಹ ಕೋಟ್ನಲ್ಲಿ ಯಾವ ರೀತಿಯಾಗಿ ಕಾಣಿಸಿಕೊಳ್ತಾನೆ ಅಂತಕ್ಕಂಥ ಪ್ರಶ್ನೆಗೆ ಆಪ್ಷನ್ ಎ ಸೆನೆಟರ್ ಕ್ಯಾಟ್ರನ್, ಆಪ್ಷನ್ ಬಿ ಲಾಯರ್, ಆಪ್ಷನ್ ಸಿ ಆ್ಯನ್ ಅಮೇರಿಕನ್, ಆಪ್ಷನ್ ಸಿ ಸ್ಪ್ಯಾನಿಷ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಸೆನೆಟರ್ ಕ್ಯಾಟ್ರನ್. ಸೆನೆಟರ್ ಕ್ಯಾಟ್ರನ್ ಅಂತಕ್ಕಂಥದ್ದು ನಿಮಗಿಲ್ಲಿ ಮುಂದಿನ ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು ಚರ್ಚಿಸುವಾಗ ಅದರ ಅರ್ಥವನ್ನು ತಮಗೆ ತಿಳಿಸಲಾಗುವುದು. ಕ್ವೆಶನ್ ನಂಬರ್ 4. ದ ಓಲ್ಡ್ ಮ್ಯಾನ್ ರಿಮೂವ್ಡ್ ಹೀಸ್ ಹ್ಯಾಟ್ ಗ್ಲೋವ್ಸ್ ಸ್ಲೋಲಿ ಆ್ಯಂಡ್ ಕೇರ್ಫುಲಿ. ಆ ಓಲ್ಡ್ ಮ್ಯಾನ್ ಆಗಿರ್ತಕ್ಕಂತಹ ಡಾನ್ ಅನ್ಸೆಲ್ಮೋ ತನ್ನ ಹ್ಯಾಟನ್ನು ಮತ್ತು ಗ್ಲೌಸನ್ನು ಸ್ಲೋ ಆಗಿ ಮತ್ತು ಕೇರ್ಫುಲ್ಲಾಗಿ ರಿಮೂವ್ ಮಾಡ್ತಾನೆ. ದಿಸ್ ಆ್ಯಕ್ಷನ್ ಈಸ್ ಕಂಪೇರ್ಡ್ ಟು. ಈ ರೀತಿಯಾಗಿರ್ತಕ್ಕಂಥ ಆ್ಯಕ್ಷನನ್ನು ಯಾವುದಕ್ಕೆ ಇಲ್ಲಿ ಹೋಲಿಕೆ ಮಾಡಲಾಗಿದೆ ಅಂತಕ್ಕಂಥ ಪ್ರಶ್ನೆಗೆ ಆಪ್ಷನ್ ಎ ಹೀರೋ, ಆಪ್ಷನ್ ಬಿ ಆ್ಯನ್ ಓಲ್ಡ್ ಮ್ಯಾನ್, ಆಪ್ಷನ್ ಸಿ ಲ್ಯಾಂಡ್ ಲಾರ್ಡ್, ಆಪ್ಷನ್ ಡಿ ಚಾರ್ಲಿ ಚಾಪ್ಲಿನ್. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್, ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಚಾರ್ಲಿ ಚಾಪ್ಲಿನ್ಗೆ. ಚಾರ್ಲಿ ಚಾಪ್ಲಿನ್ ಕೂಡ ಒಂದು ಸನ್ನಿವೇಶದಲ್ಲಿ ಇದೇ ರೀತಿಯಾಗಿರ್ತಕ್ಕಂತಹ ಹ್ಯಾಟ್ ಮತ್ತು ಗ್ಲೌಸ್ಗಳನ್ನು ರಿಮೂವ್ ಮಾಡಿರ್ತಾನೆ. ಹಾಗಾಗಿ ಡಾನ್ ಅನ್ಸೆಲ್ಮೋ ಅವರು ತಮ್ಮ ಹ್ಯಾಟ್ ಮತ್ತು ಗ್ಲೌಸನ್ನು ರಿಮೂವ್ ಮಾಡ್ತಕ್ಕಂಥದ್ದನ್ನು ಚಾರ್ಲಿ ಚಾಪ್ಲಿನ್ ಅವರ ಆ್ಯಕ್ಷನ್ಗೆ ಕಂಪೇರ್ ಮಾಡಲಾಗಿದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 5. ದ ಯಂಗ್ ಮ್ಯಾನ್ ಹೂ ಅಕಂಪ್ನಿಡ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಐಸ್ ಲೈಕ್. ಆ ಓಲ್ಡ್ ಮ್ಯಾನ್ ಆಗಿರ್ತಕ್ಕಂಥ ಡಾನ್ ಅನ್ಸೆಲ್ಮೋ ಆ ಮೀಟಿಂಗಿಗೆ ಬಂದಾಗ ಅವನ ಹಿಂದೆ ಅವನ ಜೊತೆಯಾಗಿ ಬಂದಿರತಕ್ಕಂತಹ ಆ ಯಂಗ್ ಮ್ಯಾನ್ ಏನಿದ್ನಲ್ಲ ಅವನ ಕಣ್ಣುಗಳು ಯಾವ ಥರ ಕಾಣಿಸ್ತಾ ಇದ್ವು ಅಂತಂದರೆ ಇಲ್ಲಿ ಆಪ್ಷನ್ ಎ ಲೋಟಸ್, ಆಪ್ಷನ್ ಬಿ ಗೆಜಲ್, ಆಪ್ಷನ್ ಸಿ ಫಿಶ್, ಆಪ್ಷನ್ ಡಿ ಕ್ಲಿಯರ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಗೆಜಲ್. ಅಲ್ಲಿ ಬಂದಿರತಕ್ಕಂತಹ ಆ ಯಂಗ್ ಡಾರ್ಕ್ ಮ್ಯಾನ್ ಅವನ ಕಣ್ಣು ಗೆಜಲ್ ಥರ ಇತ್ತು. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ನೆಕ್ಸ್ಟ್ ಕ್ವೆಶನ್, ದ ಓಲ್ಡ್ ಮ್ಯಾನ್ ಕ್ಯಾರಿಡ್ ಅ ಕೇನ್ ವಿಚ್ ವಾಸ್ ಆ್ಯಕ್ಚುಲಿ. ಆ ಓಲ್ಡ್ ಮ್ಯಾನ್ ಕೈಯಲ್ಲಿ ಹಿಡ್ಕೊಂಡು ಬಂದಿರತಕ್ಕಂತಹ ಆ ಊರುಗೋಲು ಯಾವುದರಿಂದ ಮಾಡಲ್ಪಟ್ಟಿತ್ತು ಅಂತಂದರೆ ಇಲ್ಲಿ ಆಪ್ಷನ್ ಎ ಸ್ಟಿಕ್, ಆಪ್ಷನ್ ಬಿ ಸ್ಟೀಲ್ ರಾಡ್, ಆಪ್ಷನ್ ಸಿ ಅ ಸ್ಕೆಲ್ಟನ್ ಆಫ್ ವರ್ನ್ ಔಟ್ ಅಂಬ್ರೆಲಾ, ಆಪ್ಷನ್ ಡಿ ಸ್ಟೈಲಿಶ್ ಸ್ಟಿಕ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಅ ಸ್ಕೆಲ್ಟನ್ ಆಫ್ ವರ್ನ್ ಔಟ್ ಅಂಬ್ರೆಲಾ. ಹರಿದು ಹೋಗಿರ್ತಕ್ಕಂತಹ ಛತ್ರಿಯ ಏನು ಉಳಿದ ಭಾಗ ಇರ್ತದಲ್ಲ ಅದನ್ನೇ ಇಲ್ಲಿ ಊರುಗೋಲಾಗಿ ತೆಗೆದುಕೊಂಡು ಬಂದಿರ್ತಾನೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 7. ದ ಓಲ್ಡ್ ಮ್ಯಾನ್ ಓರ್ ಅ ಕೋಟ್ ನೇಮ್ಡ್. ಆ ಓಲ್ಡ್ ಮ್ಯಾನ್ ಧರಿಸಿರ್ತಕ್ಕಂತಹ ಆ ಕೋಟ್ನ ಹೆಸರು ಏನು ಅಂತಂದರೆ ಇಲ್ಲಿ ಆಪ್ಷನ್ ಎ ಫಾರ್ಮರ್ಸ್ ಕೋಟ್,
ಆಪ್ಷನ್ ಬಿ ಸ್ಪ್ಯಾನಿಷ್ ಕೋಟ್, ಆಪ್ಷನ್ ಸಿ ರೈನ್ ಕೋಟ್, ಆಪ್ಷನ್ ಡಿ ಪ್ರಿನ್ಸ್ ಆಲ್ಬರ್ಟ್ಸ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಪ್ರಿನ್ಸ್ ಆಲ್ಬರ್ಟ್. ಆ ಓಲ್ಡ್ ಮ್ಯಾನ್ ಧರಿಸಿರ್ತಕ್ಕಂಥ ಕೋಟ್ನ ಹೆಸರು ಪ್ರಿನ್ಸ್ ಆಲ್ಬರ್ಟ್ಸ್ ಅಂತ. ಕ್ವೆಶನ್ ನಂಬರ್ 8. ವಿಚ್ ಆಫ್ ದ ಲೈನ್ಸ್ ಫ್ರಮ್ ದ ಟೆಕ್ಸ್ಟ್ ದೋಸ್ ಸಜೆಸ್ಟ್ ದ್ಯಾಟ್ ದ ಓಲ್ಡ್ ಮ್ಯಾನ್ ವಾಸ್ ಅ ಫಾರ್ಮರ್. ಆ ಓಲ್ಡ್ ಮ್ಯಾನ್ ಒಬ್ಬ ಫಾರ್ಮರ್ ಆಗಿದ್ದಂತಕ್ಕಂಥದ್ದನ್ನು ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ತೋರಿಸ್ತಕ್ಕಂಥ ಲೈನ್ ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ. ಆಪ್ಷನ್ ಎ ಹಿ ಲವ್ಡ್ ಟ್ರೀಸ್, ಆಪ್ಷನ್ ಬಿ ಹಿ ಪ್ಲಾಂಟೆಡ್ ಟ್ರೀ ಫಾರ್ ಚಿಲ್ಡ್ರನ್, ಆಪ್ಷನ್ ಸಿ he tilled the same land they had tilled, option D he loved his people. The correct answer is option C he tilled the same land which tilled by his ancestor. ಇವನ ಪೂರ್ವಜರು ಉಳುಮೆ ಮಾಡಿರ್ತಕ್ಕಂತಹ ಹೊಲವನ್ನೇ ಇವನು ಉಳುಮೆ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಸೆಂಟೆನ್ಸ್ ಏನಿದೆಯಲ್ಲ ಆ ಸೆಂಟೆನ್ಸ್ನಿಂದ ನಾವು ಇಲ್ಲಿ ಡಾನ್ ಅನ್ಸೆಲ್ಮ್ ಒಬ್ಬ ಫಾರ್ಮರ್ ಅಂತ ತಿಳ್ಕೊಳ್ಬೋದು. ಕ್ವೆಶನ್ ನಂಬರ್ 9. ಹೌ ಡಿಡ್ ದ ಓಲ್ಡ್ ಮ್ಯಾನ್ ಗ್ರೀಟ್ ದ ಪೀಪಲ್ ಹೂ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹಿಮ್. ಓಲ್ಡ್ ಮ್ಯಾನ್ ಆಗಿರ್ತಕ್ಕಂಥ ಡಾನ್ ಅನ್ಸೆಲ್ಮ್ ಅವರನ್ನು ಅವರಿಗಾಗಿ ವೇಟ್ ಮಾಡ್ತಾ ಇರ್ತಕ್ಕಂತಹ ಅಮೇರಿಕನ್ಸನ್ನು ಹೇಗೆ ವೆಲ್ಕಮ್ ಮಾಡ್ಕೊತಾನೆ ಡಾನ್ ಅನ್ಸೆಲ್ಮ್ ಅಂತಕ್ಕಂಥದ್ದು. ಆಪ್ಷನ್ ಎ ಶಲ್ಯೂಟೆಡ್ ದೆಮ್, ಬರ್ತಿದ್ದಂಗೆ ಶಲ್ಯೂಟ್ ಮಾಡ್ತಕ್ಕಂಥದ್ದು. ಆಪ್ಷನ್ ಬಿ ರಿಮೂವ್ಡ್ ಹೀಸ್ ಹ್ಯಾಟನ್ನು ರಿಮೂವ್ ಮಾಡಿ ಅವ್ರನ್ನ ವೆಲ್ಕಮ್ ಮಾಡ್ತಕ್ಕಂಥದ್ದು. ಶೂಕ್ ಹ್ಯಾಂಡ್ಸ್ ಆಲ್ ಆಫ್ ದೆಮ್, ಎಲ್ಲರಿಗೂ ಶೇಕ್ ಹ್ಯಾಂಡ್ ಮಾಡೋದ್ರ ಮುಖಾಂತರ. ಬೋರ್ಡ್ ಟು ಆಲ್ ಆಫ್ ದೆಮ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಬೋರ್ಡ್ ಟು ಆಲ್ ಆಫ್ ದೆಮ್. ಅಲ್ಲಿರ್ತಕ್ಕಂತಹ ಎಲ್ಲ ಅಮೇರಿಕನ್ಸ್ಗೆ ತಲೆಬಾಗಿ ನಮಸ್ಕರಿಸಿ ಅವರನ್ನು ಗ್ರೀಟ್ ಅಥವಾ ವೆಲ್ಕಮ್ ಮಾಡ್ಕೊತಾನೆ. ಕ್ವೆಶನ್ ನಂಬರ್ 10. ದ ಓಲ್ಡ್ ಮ್ಯಾನ್ ಹ್ಯಾಡ್ ಅಗ್ರೀಡ್ ಟು ಸೆಲ್ ಹೌಸ್ ಆ್ಯಂಡ್ ಲ್ಯಾಂಡ್ ಫಾರ್. ಆ ಓಲ್ಡ್ ಮ್ಯಾನ್ ತನ್ನ ಮನೆಯನ್ನು ಮತ್ತು ತನ್ನ ಲ್ಯಾಂಡನ್ನು ಮಾರಾಟ ಮಾಡಲಿಕ್ಕೆ ಒಪ್ಪಿಗೆ ಸೂಚಿಸ್ತಾನೆ. ಎಷ್ಟಕ್ಕೆ ಅಂತಂದರೆ ಇಲ್ಲಿ $1,200, ಆಪ್ಷನ್ ಬಿ $1,000, ಆಪ್ಷನ್ ಸಿ $800, ಆಪ್ಷನ್ ಡಿ $600. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ $1,200. ತನ್ನ ಲ್ಯಾಂಡನ್ನು ಮತ್ತು ತನ್ನ ಓಲ್ಡ್ ಹೌಸನ್ನು $1,200 ಮಾರಾಟ ಮಾಡಲಿಕ್ಕೆ ಡಿಸೈಡ್ ಆಗ್ತಾನೆ. ಕ್ವೆಶನ್ ನಂಬರ್ 11. ದ ಸ್ಟೋರಿ ಟೆಲ್ಲರ್ ರಿಪೀಟೆಡ್ ದ ಓಲ್ಡ್ ಮ್ಯಾನ್ ಬೈ ಸೇಯಿಂಗ್. ದ ಸ್ಟೋರಿ ಟೆಲ್ಲರ್ ರೆಸ್ಪೆಕ್ಟೆಡ್ ದ ಓಲ್ಡ್ ಮ್ಯಾನ್ ಬೈ ಸೇಯಿಂಗ್. ಆ ಸ್ಟೋರಿ ಟೆಲ್ಲರ್ ಆಗಿರ್ತಕ್ಕಂತಹ ಯಾವ ಥರ ಅಥವಾ ಎ ಶೆಡ್ಯೂಲ್ ಅಂತಕ್ಕಂಥವ್ರು ರೆಸ್ಪೆಕ್ಟೆಡ್ ದ ಓಲ್ಡ್ ಮ್ಯಾನ್ ಬೈ ಸೇಯಿಂಗ್ ಏನಂತ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದ್ರ ಮುಖಾಂತರ ಈ ರೀತಿಯಾಗಿ ಕರಿತಾರೆ ಅಂತಂದರೆ ಇಲ್ಲಿ ಗುಡ್ ಮಾರ್ನಿಂಗ್ ಹೇಳೋದ್ರ ಮುಖಾಂತರ, ಡಾನ್ ಅನ್ಸೆಲ್ಮ್ ಅಂತ ಹೇಳೋದ್ರ ಮುಖಾಂತರ, ಹೆಲೋ ಅನ್ನೋದ್ರ ಮುಖಾಂತರ, ಸರ್ ಅನ್ಸೆಲ್ಮ್ ಅನ್ನೋದ್ರ ಮುಖಾಂತರ. ಹಾಗಾಗಿ ಇಲ್ಲಿ ದ ಕರೆಕ್ಟ್ ಉತ್ತರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಡಾನ್ ಅನ್ಸೆಲ್ಮು. ಇಲ್ಲಿ ಡಾನ್ ಅಂದರೆ ಅದರ ಅರ್ಥ ಸರ್ ಅಂದಂಗೆ. ಹಾಗಾಗಿ ರೆಸ್ಪೆಕ್ಟನ್ನು ಸೂಚಿಸುವುದರ ಸಲುವಾಗಿ ಸ್ಟೋರಿ ಟೆಲ್ಲರ್ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಅನ್ಸೆಲ್ಮ್ ಅವರನ್ನು ಡಾನ್ ಅನ್ಸೆಲ್ಮ್ ಅಂತ ಇಲ್ಲಿ ಕರೀತಾರೆ. ಕ್ವೆಶನ್ ನಂಬರ್ 12. ಅಕಾರ್ಡಿಂಗ್ ಟು ದ ಇಂಜಿನಿಯರ್ ದ ಓಲ್ಡ್ ಮ್ಯಾನ್ ಓನ್ಡ್ ದ ಲ್ಯಾಂಡ್. ಆ ಇಂಜಿನಿಯರ್ ಅವರ ಅಭಿಪ್ರಾಯದಲ್ಲಿ ಆ ಓಲ್ಡ್ ಮ್ಯಾನ್ ಆಗಿರ್ತಕ್ಕಂಥ ಡಾನ್ ಅನ್ಸೆಲ್ಮ್ ಅವರು ನಿಜವಾಗಲೂ ಅವರು ಹೊಂದಿರತಕ್ಕಂತಹ ಭೂಮಿ ಎಷ್ಟು ಅಂತಕ್ಕಂಥದ್ದು ಪ್ರಶ್ನೆ. 4 acres, ಆಪ್ಷನ್ ಬಿ 8 acres, ಆಪ್ಷನ್ ಸಿ ಮೋರ್ ದೆನ್ 8 acres, ಆಪ್ಷನ್ ಡಿ 8 acres ಎಕ್ಸಾಕ್ಟ್ಲಿ. ಆಪ್ಷನ್ ಎ 4 acres, ಆಪ್ಷನ್ ಬಿ 8 hectares, ಆಪ್ಷನ್ ಸಿ ಮೋರ್ ದೆನ್ 8 acres, ಆಪ್ಷನ್ ಡಿ 8 acres ಎಕ್ಸಾಕ್ಟ್ಲಿ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಮೋರ್ ದ್ಯಾನ್ 8 acres. ಅವರು ಸರ್ವೆಯನ್ನು ಮಾಡಿದ ಮೇಲೆ ಇಂಜಿನಿಯರ್ಸ್ಗಳು ಒಂದು ಅಭಿಪ್ರಾಯಕ್ಕೆ ಬರ್ತಾರೆ ಬರೀ 8 ಎಕರೆ ಆಗುವಷ್ಟು ಭೂಮಿ ಇಲ್ಲ, ಮೋರ್ ದ್ಯಾನ್ 8 acres ಅಂತ. ನೆಕ್ಸ್ಟ್ ಕ್ವೆಶನ್ ನಂಬರ್ 13. ಡಾನ್ ಅನ್ಸೆಲ್ಮ್ ಟುಕ್ ಓನ್ಲಿ $1,200 ದ ಲ್ಯಾಂಡ್ ಫೈನಲಿ ಬಿಕಾಸ್ ಹೆಚ್ಚಿಗೆ ಇರ್ತಕ್ಕಂತಹ ಮೋರ್ ದೆನ್ 8 acres ಇದ್ರೂ ಕೂಡ $1,200 ತನ್ನ ಲ್ಯಾಂಡನ್ನು ಫೈನಲ್ ಆಗಿ ಮಾರಾಟ ಮಾಡಲಿಕ್ಕೆ ಒಪ್ಕೊಳ್ತಾನೆ. ಕಾರಣ ಏನಂತಂದರೆ ಇಲ್ಲಿ ದ ಸ್ಟೋರಿ ಟೆಲ್ಲರ್ ಫೇಲ್ ಟು ಕನ್ವಿನ್ಸ್. ಸ್ಟೋರಿ ಟೆಲ್ಲರ್ ಆಗಿರ್ತಕ್ಕಂತಹ ಎ ಶೆಡ್ಯೂಲ್ ಅವರು ಎಷ್ಟೇ ಬಾರಿ ಅವರ ಮನವರಿಕೆ ಮಾಡೋದಕ್ಕೆ ಫೇಲ್ ಆದಮೇಲೆ ನೆಕ್ಸ್ಟ್ ಡಾನ್ ಅನ್ಸೆಲ್ಮ್ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಆಪ್ಷನ್ ಸಿ ಇಟ್ ಕಾಸ್ಟ್ಸ್ ಮೋರ್ ದ್ಯಾನ್ ದಟ್ ಅಮೌಂಟ್. ಆಪ್ಷನ್ ಡಿ he sold only the land but not the trees. The correct answer is option B Don Anselmo was a man of principles. How can you say that Don Anselmo was a man of principles ಅಂತಕ್ಕಂತಹ 2 ಅಂಕದ ಪ್ರಶ್ನೆಗೆ ಉತ್ತರವನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಕ್ವೆಶನ್ ನಂಬರ್ 14.
ಡಾನ್ ಅನ್ಸೆಲ್ಮೋ ಸೇಸ್ ದ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್. ಈ ಅಮೇರಿಕದವರೆಲ್ಲ ಬುಯೇನಾ ಜೆಂಟಿ ಅಂತಕ್ಕಂಥ ಸ್ಪ್ಯಾನಿಷ್ ವರ್ಡನ್ನು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಬುಯೇನಾ ಜೆಂಟಿ ಈಸ್ ನಥಿಂಗ್ ಬಟ್, ಅದು ಬೇರೆ ಏನೂ ಅಲ್ಲ, ಅದರ ಅರ್ಥ ಗುಡ್ ಪೀಪಲ್ ಅಂದಂಗೆ. ಡಾನ್ ಅನ್ಸೆಲ್ಮೋ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಇಲ್ಲಿ ದ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್ ಬಿಕಾಸ್ ಹಿ ವಾಂಟೆಡ್ ಟು ಆನ್ಸರ್ ಆಪ್ಷನ್ ಎ ಅಪ್ರಿಷಿಯೇಟ್ ದೆಮ್, ಆಪ್ಷನ್ ಬಿ mock at them, option C express his sincere feelings, option D flatter them. The correct answer is option C express his sincere feelings. Next question, question number 15. The children of Rio and Medio were Don Anselmos. ಇಲ್ಲಿ ಒಂದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಅನ್ಸೆಲ್ಮೋ ಅಂತಕ್ಕಂಥದ್ದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರೋದು ಸ್ವಲ್ಪ ತಪ್ಪಾಗಿರೋದ್ರಿಂದ ಅನ್ಸೆಲ್ಮೋ ಅಂತ ತಾವು ತಿಳ್ಕೊಬೇಕು. ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮಿಡಿಯೋ ವೇರ್ ಡಾನ್ ಅನ್ಸೆಲ್ಮೋಸ್. ಅಲ್ಲಿರ್ತಕ್ಕಂಥ ಚಿಲ್ಡ್ರನ್ ಎಲ್ಲ ಡಾನ್ ಅನ್ಸೆಲ್ಮೋಗೆ ಏನಾಗಬೇಕು ಅಂತಂದರೆ ಇಲ್ಲಿ ಸಾಬ್ರಿನೋಸ್ ಆ್ಯಂಡ್ ನಿಯೋಟೋಸ್, ಆಪ್ಷನ್ ಬಿ ಗ್ರ್ಯಾಂಡ್ ಚಿಲ್ಡ್ರನ್, ಆಪ್ಷನ್ ಸಿ ಫ್ರೆಂಡ್ಸ್, ಆಪ್ಷನ್ ಡಿ ಶೇರ್ ಹೋಲ್ಡರ್. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಎ ಸಾಬ್ರಿನೋಸ್ ಆ್ಯಂಡ್ ನಿಯೋಟೋಸ್. ಇದು ಕೂಡ ಸ್ಪ್ಯಾನಿಷ್ ವರ್ಡ್ ಆಗಿರೋದ್ರಿಂದ ಇದನ್ನು ಕೂಡ ವಿದ್ಯಾರ್ಥಿಗಳು ಗಮನಿಸಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 16. ಡಾನ್ ಅನ್ಸೆಲ್ಮೋ ಸೇಡ್ ಹಿಸ್ ಲ್ಯಾಂಡ್. ಡಾನ್ ಅನ್ಸೆಲ್ಮೋ ಸೋಲ್ಡ್ ಹಿಸ್ ಲ್ಯಾಂಡ್ ಬಟ್ ಹಿ ಡಿಡಂಟ್ ಸೆಲ್ ಹೀಸ್. ಡಾನ್ ಅನ್ಸೆಲ್ಮೋ ತನ್ನ ಭೂಮಿಯನ್ನು ಮಾರಾಟ ಮಾಡಿದ, ಬಟ್ ಏನು ಮಾರಾಟ ಮಾಡಿರೋದಿಲ್ಲ ಅಂತಂದರೆ ಇಲ್ಲಿ ಆಪ್ಷನ್ ಎ ಹೌಸ್, ಆಪ್ಷನ್ ಬಿ ಲ್ಯಾಂಡ್, ಆಪ್ಷನ್ ಸಿ ಟ್ರೀಸ್ ಇನ್ ದ ಆರ್ಚರ್ಡ್, ಆಪ್ಷನ್ ಡಿ ಫ್ರೂಟ್ಸ್ ಇನ್ ದ ಆರ್ಚರ್ಡ್. The correct answer for this question is option C. The Don Anselmo sold his land, but he didn't sell the trees which are grown in the orchard. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಕೊನೆಯ ಪ್ರಶ್ನೆ ನೋಡೋದಕ್ಕಿಂತ ಮುಂಚೆ ತಮ್ಮಲ್ಲಿ ಇನ್ನೊಂದು ಬಾರಿ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಏನಾದರೂ ತಮಗೆ ತಪ್ಪು ಅನಿಸಿದರೆ ಇಲ್ಲ ಏನಾದರೂ ತಿಳಿಲಿಲ್ಲ, ಕನ್ಫ್ಯೂಷನ್ ಆ ಥರ ಏನಾದರೂ ಇದ್ದರೆ ನಿಮ್ಮ ಪ್ರಶ್ನೆಯನ್ನು ನನಗೆ ಕಮೆಂಟ್ ಮಾಡಿ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಲಾಸ್ಟ್ ಕ್ವಶನ್, ಅಕಾರ್ಡಿಂಗ್ ಟು ಡಾನ್ ಅನ್ಸೆಲ್ಮೋ ದ ರಿಯಲ್ ಓನರ್ ಆಫ್ ದ ಟ್ರೀ ವ್ಯಾರ್. ನಿಜವಾಗಲೂ ಡಾನ್ ಅನ್ಸೆಲ್ಮೋ ಅವರ ಅಭಿಪ್ರಾಯದಲ್ಲಿ ಆ ಮರಗಳಿಗಿರ್ತಕ್ಕಂತಹ ನಿಜವಾದ ಮಾಲೀಕರು ಯಾರು ಅಂತಕ್ಕಂಥ ಪ್ರಶ್ನೆಗೆ ಆಪ್ಷನ್ ಎ ಡಾನ್ ಅನ್ಸೆಲ್ಮೋ ಹಿಮ್ಸೆಲ್ಫ್. ಡಾನ್ ಅನ್ಸೆಲ್ಮೋನೇ ಅದಕ್ಕೆ ಅಲ್ಲಿರ್ತಕ್ಕಂಥ ಮರಗಳಿಗೆ ಓನರ್ ಆಗಿದ್ದರಾ, ಆಪ್ಷನ್ ಬಿ ದ ಅಮೇರಿಕನ್ಸ್ ಅದಕ್ಕೆ ಓನರ್ ಆಗಿದ್ದರಾ, ಆಪ್ಷನ್ ಸಿ ದ ಸ್ಟೋರಿ ಟೆಲ್ಲರ್, ಆಪ್ಷನ್ ಡಿ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮಿಡಿಯೋ. ಡಾನ್ ಅನ್ಸೆಲ್ಮೋ ಅವರ ಅಭಿಪ್ರಾಯದಲ್ಲಿ ಆ ಮರಗಳಿಗೆ ಆರ್ಚರ್ಡ್ನಲ್ಲಿರ್ತಕ್ಕಂತಹ ಅಥವಾ ಲ್ಯಾಂಡ್ನಲ್ಲಿರ್ತಕ್ಕಂತಹ ರಿಯಲ್ ಓನರ್ ಯಾರು ಅಂತಕ್ಕಂಥ ಪ್ರಶ್ನೆಗೆ ಡಾನ್ ಅನ್ಸೆಲ್ಮೋ ಅವರ ಅಭಿಪ್ರಾಯದಲ್ಲಿ ಆಪ್ಷನ್ ಡಿ ಚಿಲ್ಡ್ರನ್ ಆಫ್ ರಿಯೋ ಇನ್ ಮಿಡಿಯೋ. ಆದರೆ ಲೀಗಲಿ ನಾವು ನೋಡೋದಾದರೆ ಇಲ್ಲಿ ಅದಕ್ಕೆ ರಿಯಲ್ ಓನರ್ ಯಾವಾಗ ಒಬ್ಬರು ಅದನ್ನು ಮಾರಾಟ ಮಾಡಿಬಿಡ್ತಾರೋ, ಯಾರನ್ನು ಕೊಂಡ್ಕೊಳ್ತಾರೋ ಅವರಲ್ಲಿ ರಿಯಲ್ ಓನರ್ ಆಗಿರ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು 17 ರಸಪ್ರಶ್ನೆಯನ್ನು ತಾವು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿದ ಹಾಕಿದರೆ ಇಡೀ ಪಾಠವೇ ತಾವು ಇಲ್ಲಿ ಅರ್ಥೈಸಿಕೊಳ್ಳಬಹುದು. ಮುಂದಿನ ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೆಗಳು ಹಾಗೆ ಎಕ್ಸ್ಟ್ರಾಕ್ಟ್ಸ್ಗಳು 3 ಅಂಕಗಳಿಗೆ ಈ ಪಾಠದ ಮೇಲೆ ಕಂಪಲ್ಸರಿ ಗ್ಯಾರಂಟಿ ಒಂದು ಕ್ವಶನ್ 3 ಮಾರ್ಕ್ಸ್ ಬಂದೇ ಬರ್ತದೆ. ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ಆ್ಯಂಡ್ ಶೇರ್ ದಿಸ್ ವಿಡಿಯೋಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಹಾಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳು ಶುಭವಾಗಲಿ. ಧನ್ಯವಾದಗಳು.